ಬೆಂಗಳೂರಿನಲ್ಲಿ ಟನಲ್ ರಸ್ತೆ ನಿರ್ಮಾಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಇಲ್ಲಿ ಬಿಜೆಪಿ ಕುರಿತಂತೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಟನಲ್ ರಸ್ತೆಗೆ ಬಿಜೆಪಿ ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ, ತೇಜಸ್ವಿ ಸೂರ್ಯ ಕೂಡ ಟೆಕ್ನಿಕಲ್ ಮನುಷ್ಯ ಅಲ್ಲ. ಇಂತಹ ಪ್ರಾಜೆಕ್ಟ್ಗಳಿಗೆ ಅಂತ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಂತಿರುತ್ತೆ, ಟೆಕ್ನಿಕಲ್ ಟೀಮೇ ಇರುತ್ತೆ. ದೊಡ್ಡವರು ತೀರ್ಮಾನ ಮಾಡ್ತಾರೆ. ಇನ್ನು ಸಿಟಿ ರೈಲು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ, ಮಾಡಲಿ, ಕೇಂದ್ರ ಸರ್ಕಾರದಿಂದ ದುಡ್ಡನ್ನು ಕೊಡಿಸ್ಲಿ. ಹೀಗೆ ಹಲವು ವಿಚಾರಗಳನ್ನು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಡಿಕೆ ಶಿವಕುಮಾರ್ ಅವರು ತೇಜಸ್ವಿ ಸೂರ್ಯರನ್ನ ಭೇಟಿಯಾದ ನಂತರದ ಸಂದರ್ಭದಲ್ಲಿ ಆ ಭೇಟಿಯ ಕುರಿತಂತೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ತೇಜಸ್ವಿ ಸೂರ್ಯ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಜೊತೆ ಮಾತನಾಡದೆ ಸಲಹೆಯನ್ನು ಕೊಟ್ರ, ಅಂತ ಅಧ್ಯಯನವನ್ನ ಮಾಡದೆ ಸಂಸದರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರನ್ನ ಭೇಟಿಯಾಗ್ಬಿಡ್ತಾರ? ಹಾಗಾದ್ರೆ ಕೊಟ್ಟಂತಹ ಸಲಹೆಗಳಾದರೂ ಏನಿರಬೇಕು? ತೇಜಸ್ವಿ ಸೂರ್ಯ ಹೇಳಿದ ಹಲವು ವಿಚಾರಗಳಲ್ಲಿ ಕೆಲವನ್ನು ನಾವು ಪ್ರಸ್ತಾಪ ಮಾಡ್ತಾ ಹೋಗೋದಾದ್ರೆ, ಸುರಂಗ ರಸ್ತೆಯ ಬದಲು ಮೆಟ್ರೋನ ಇಂಪ್ರೂವ್ಮೆಂಟ್ ಮಾಡೋಣ. ನೀವು ಟನಲ್ಗೆ ಜಾಸ್ತಿ ಹಣವನ್ನು ಹಾಕ್ತಾ ಹೋದರೆ ನೀವು ಮೆಟ್ರೋ ಕಾಮಗಾರಿ ಕುಂಠಿತವಾಗುತ್ತೆ, ಹಣವನ್ನು ಒದಗಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಇನ್ನು ಸಬರ್ಬನ್ ಇರ್ಬೋದು, BMTC ಇರ್ಬೋದು, ಇದನ್ನು ವಿಸ್ತರಣೆ ಮಾಡೋಣ. ಕಾರಿಗೆ ಅಂತ ಪ್ರತ್ಯೇಕವಾಗಿ ಸುರಂಗ ರಸ್ತೆ ಮಾಡೋದಿದೆಯಲ್ಲ, ಅದು ಅವೈಜ್ಞಾನಿಕ ಅಂತ ಅನ್ಸುತ್ತೆ, ಅದನ್ನು ಕೈ ಬಿಡೋದು ಸೂಕ್ತ. ಹೀಗೆ ಹಲವು ಸಲಹೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ, ಅವರು ಟೆಕ್ನಿಕಲ್ ಮನುಷ್ಯ ಅಲ್ಲ, ಅರ್ಥ ಆಯ್ತಾ? ಅದಕ್ಕೊಂದು ಟೆಕ್ನಿಕಲ್ ಟೀಮ್ ಇದೆ, ದೊಡ್ಡವರು ಅದನ್ನೆಲ್ಲ ತೀರ್ಮಾನ ಮಾಡೋರು. ಬಟ್ ಅವರು ಸಿಟಿ ರೈಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸಿಟಿ ರೈಲ್ ಮಾಡಲಿ, ತಪ್ಪೇನಿಲ್ಲ. ಸೆಂಟ್ರಲ್ ಗೌರ್ಮೆಂಟಿಂದ ಏನು ಬೇಕೋ ಅವರು ದುಡ್ಡೆಲ್ಲ ಕೊಡಿಸ್ಲಿ. ಫಸ್ಟು ನಮ್ಮ ಸೋಮಣ್ಣವರು ಇದ್ದಾರೆ, ಸೆಂಟ್ರಲ್ ಮಿನಿಸ್ಟ್ರು ಇದ್ದಾರೆ, ಏನ್ ಬೇಕೋ ಮಾಡ್ಲಿ, ಯಾರು ಬೇಡ ಅಂತ ಹೇಳ್ತಾರೆ? ಯಾವುದೇ ಕಾರಣಕ್ಕೂ ಟನಲ್ ರೋಡ್ ಮಾಡೋದು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಹೋರಾಟ ಮಾಡ್ಲಿ, ಯಾರು ಬೇಡ ಅಂತ ಹೇಳಿದ್ರು. ಅವರು ಬಿಜೆಪಿ ಯಾರು ಲೀಡರ್ಸು ಮಾತಾಡ್ತಾ ಇಲ್ಲ, ಇವರೊಬ್ಬರೇ ಮಾತಾಡ್ತಾ ಇರೋದು. ಸುಮ್ಮನೆ ಅಶೋಕ್ ಏನೋ ಮಾತಾಡಿದ್ದಾರೆ. ಅವ್ರಿಗೆ ಯಾವತ್ತೂ ಅಭಿವೃದ್ಧಿ, ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ. ವಿರೋಧ ಮಾಡಬೇಕು. ಅವ್ರ ಕಾಲದಲ್ಲಿ ಏನ್ ಮಾಡಿದ್ದಾರೆ? ಸರ್, ಸ್ಟೀಲ್ ಫ್ಲೈಓವರ್ ನಿಂತೋಗಿತ್ತಲ್ಲ, ಈಗ ಅದೇ ತರ ಆಗತ್ತ ಅಂತ ಟನಲ್ ರೋಡ್. ಸ್ಟೀಲ್ ಫ್ಲೈಓವರ್ ನಿಂತೋಗಿತ್ತು, ಇದೇ ತರ ಅಪೋಸಿಷನ್ ಆವಾಗಲೂ. ನೋಡ್ರಿ, ನಮ್ಮ ಕೆಲಸ ನಾವು ಮಾಡ್ತೀವಿ, ನಮ್ಮ ಆಸಕ್ತಿ ಇದೆ, ನಾವು ಮಾಡ್ತೀವಿ, ಅರ್ಥ ಆಯ್ತಾ? ನಮ್ಮ ಆಸಕ್ತಿ ನೋಡ್ಬಿಟ್ಟು ಜನ ಎಲ್ಲ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನಗೆ ವಿಶ್ವಾಸ ಇದೆ, ನಮ್ಮ ಕೆಲಸಗಳು ಆಗ್ತದೆ. ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ. ನೋಡಿದ್ರಲ್ಲ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಡಿಕೆ ಶಿವಕುಮಾರ್ ಅವರು ತೇಜಸ್ವಿ ಸೂರ್ಯ ಭೇಟಿಯ ನಂತರದಲ್ಲಿ ತೇಜಸ್ವಿ ಸೂರ್ಯ ಅವರು ಕೊಟ್ಟಿರುವಂತಹ ಸಲಹೆಯನ್ನ ಹೇಗೆ ಸ್ವೀಕರಿಸಿ ಮಾತಾಡ್ತಿದ್ದಾರೆ ಅನ್ನೋದನ್ನ. ಇನ್ನೊಂದು ಸಲಹೆಯನ್ನ ನಾವು ತೇಜಸ್ವಿ ಸೂರ್ಯ ಏನು ಕೊಟ್ಟರು ಅಂತ ಗಮನಿಸೋದಾದ್ರೆ, ನೋಡಿ, ಸರ್ಕಾರ ಉದ್ದೇಶಿತ ಸುರಂಗ ಮಾರ್ಗದಲ್ಲಿ 1800 ವಾಹನಗಳು 1 ಗಂಟೆಗೆ ಸಂಚರಿಸಬಹುದು. ನೀವು ಅದೇ ಮಾರ್ಗದಲ್ಲಿ ಮೆಟ್ರೋ ಸಂಪರ್ಕವನ್ನು ಹೆಚ್ಚಿಸಿ ನೋಡಿ, ಅದರ ಬಗ್ಗೆ ಪ್ರಾಜೆಕ್ಟನ್ನು ಹಾಕೊಳ್ಳಿ. 60,000 ಜನ ಆ 1 ಗಂಟೆಯಲ್ಲಿ ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಇನ್ನು BMTC ಇರ್ಬೋದು, ಸಬರ್ಬನ್ ಸಂಪರ್ಕ ಜಾಲವನ್ನು ವಿಸ್ತರಣೆ ಮಾಡಿದ್ರೆ ಖಂಡಿತವಾಗ್ಲೂ ಇದರಿಂದ ಉಪಯೋಗ ಸಾಮಾನ್ಯ ಜನರಿಗಾಗತ್ತೆ. ಕಾರಿಗೆ ಮಾತ್ರ ಪ್ರತ್ಯೇಕವಾಗಿ ಸುರಂಗ ರಸ್ತೆ ಮಾಡೋದಿದೆಯಲ್ಲ, ಅದಷ್ಟು ಒಳ್ಳೆಯ ಯೋಚನೆಯೂ ಅಲ್ಲ ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಬಟ್ ಆ ಸಲಹೆಯನ್ನು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಸ್ವೀಕರಿಸಿದ ಹಾಗೆ ಕಾಣ್ತಾ ಇಲ್ಲ. ಕಾಳಜಿ ಇಲ್ಲ, ವಿರೋಧ ಮಾಡಬೇಕು. ಅವ್ರ ಕಾಲದಲ್ಲಿ ಏನ್ ಮಾಡಿದ್ದಾರೆ? ಸರ್, ಸ್ಟೀಲ್ ಫ್ಲೈಓವರ್ ನಿಂತೋಗಿತ್ತಲ್ಲ, ಈಗ ಅದೇ ತರ ಆಗತ್ತ ಅಂತ ಟನಲ್ ರೋಡ್.